ವಿದ್ವಾನ್ ರಾಜ ಎಸ್ ಗುರುರಾಜಾಚಾರ್ಯರಿಗೆ ಸನ್ಮಾನ. ಶ್ರೀ ಕ್ಷೇತ್ರ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಸರ್ವಾಂಗೀಣ ಅಭಿವೃದ್ಧಿಯ ಹರಿಕಾರರಾದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ವಿದ್ವಾನ್ ರಾಜ ಎಸ್ ಗಿರಿ ಆಚಾರ್ಯರಿಗೆ ಪರ್ಯಾಯ ಪುತ್ತಿಗೆ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಶ್ರೀಕೃಷ್ಣ ಗೀತಾನುಗ್ರಹ ಪ್ರಶಸ್ತಿಯೊಂದಿಗೆ ಸನ್ಮಾನಿಸಿದರು. ರಾಷ್ಟ್ರದ ಉದ್ದಗಲದಲ್ಲಿ ಸ್ಥಾಪಿತವಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪ್ರಧಾನ ಅಧಿಕಾರಿಗಳಾಗಿ ಹಾಗೂ ದೇಶದ ಪ್ರತಿಷ್ಠಿತ ವಿದ್ವಾಂಸರಾಗಿ ವಿದ್ವಾಂಸರ ಪೋಷಣೆ, ಗ್ರಂಥಗಳ ಸಂರಕ್ಷಣೆ, ಸಂಶೋಧಕರಾಗಿ ಗಿರಿ ಆಚಾರ್ಯರು ಅತ್ಯಂತ ಶ್ರೇಷ್ಠವಾದ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ಸಲ್ಲಿಸುತ್ತಿರುವ ಅನುಪಮ ಸೇವೆಯನ್ನು ಗುರುತಿಸಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಪ್ರತಿಷ್ಠಿತ ಪ್ರಶಸ್ತಿ ಪ್ರದಾನ ಮಾಡಿದ್ದು, ಶ್ರೀಕೃಷ್ಣ ಮುಖ್ಯ ಪ್ರಾಣರು ಆಯುರಾರೋಗ್ಯ ಭಾಗ್ಯ ನೀಡಲಿ ಎಂದು ಅನುಗ್ರಹಿಸಿದರು. ಮಂಗಳ ಮಹೋತ್ಸವದ ಸವಿ ನೆನಪಾಗಿ ಪೂಜ್ಯ ಶ್ರೀಪಾದರು ನಡೆಸ್ತಾ ಇದ್ದಾರೆ. ಪರಮ ಪೂಜ್ಯ ವ್ಯಾಸರಾಜ ಮಠಾಧೀಶರಿಗೆ ಅಭಿನಂದನೆ. ಶ್ರೀ ವಿದ್ಯಾಮಾನ್ಯ ತೀರ್ಥರ ಆಶ್ರಮ ಶತಾಬ್ದಿ ಹಾಗೂ ಬೃಂದಾವನ ಪ್ರವೇಶ ರಜತೋತ್ಸವ ನಿಮಿತ್ತ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಪುತ್ತಿಗೆ ಶ್ರೀಪಾದರಿಂದ ಆಯೋಜಿತವಾದ ವಾಕ್ಯಾರ್ಥ ಗೋಷ್ಠಿ, ವ್ಯಾಸರಾಯ ಮಠದ ಶ್ರೀ ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದರ ಅಧ್ಯಕ್ಷತೆ, ಜೀವಕರ್ತೃತ್ವ ವಿಚಾರ ಕುರಿತು ವಿ ಹರಿದಾಸ ಭಟ್ಟಾಚಾರ್ಯ, ವಿ ಆಚಾರ್ಯ ವೀರನಾರಾಯಣ ಪಾಂಡುರಂಗಿ, ವಿ ಉಡುಪಿ ರಾಮನಾಥ ಆಚಾರ್ಯ, ವಿ ತಿರುಮಲಾಚಾರ್ಯ, ವಿ ನಿಧಿ ಆಚಾರ್ಯ ಪ್ಯಾಟಿ ಮುಂತಾದ ವಿದ್ವಾಂಸರ ಉಪಸ್ಥಿತಿ. ಅಭಿನವ ಚಂದ್ರಿಕಾಚಾರ್ಯ ಉಪಾಧಿಯೊಡನೆ ಪರಮ ಪೂಜ್ಯ ಶ್ರೀ ಸೋಸಲೆ ವ್ಯಾಸರಾಜ ಶ್ರೀಪಾದರಾದ ಶ್ರೀ ಶ್ರೀ ವಿದ್ಯಾತೀರ್ಥ ಶ್ರೀಶರನ್ನು ರಾಜಾಂಗಣದ ಸುಂದರ ವೇದಿಕೆಯಲ್ಲಿ ಭಕ್ತ ಜನರ ಸಮ್ಮುಖದಲ್ಲಿ ಪರ್ಯಾಯ ಮಠದ ವತಿಯಿಂದ ಪುತ್ತಿಗೆ ಶ್ರೀಗಳು ಸನ್ಮಾನಿಸಿದರು. ಮಹಾತಪಸ್ವಿಗಳಾದ ಪಲಿಮಾರು ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರ ಆರಾಧನೆ. ಗುರುಗಳಾದ ಪರಮ ಪೂಜ್ಯ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರ ಆರಾಧನೆ ಹಾಗೂ ವಸಂತ ದ್ವಾದಶಿಯ ಪ್ರಯುಕ್ತ ರಥಬೀದಿಯಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ಶ್ರೀಕೃಷ್ಣ ಮತ್ತು ಮುಖ್ಯ ಪ್ರಾಣದೇವರ ವಿಶೇಷ ಉತ್ಸವ ನೆರವೇರಿತು. ತದಂಗವಾಗಿ ವಿದ್ವಾಂಸರಿಂದ ಸಮಗ್ರ ಸರ್ವಮೂಲ ಪಾರಾಯಣ ನಡೆಯಿತು. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪ್ರಿಯ ಶಿಷ್ಯರಾದ ಪರ್ಯಾಯ ಶ್ರೀ ಪುತ್ತಿಗೆ ಉಭಯ ಶ್ರೀಪಾದರು ಹಾಗೂ ಶ್ರೀ ಅದಮಾರು ಮಠದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರ ಉಪಸ್ಥಿತಿಯಲ್ಲಿ ಗುರು ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರ ಸಂಸ್ಮರಣೆ ಸಭಾ ಕಾರ್ಯಕ್ರಮ ವಿದ್ವಾಂಸರ ಉಪಸ್ಥಿತಿಯಲ್ಲಿ ವೈಭವದಿಂದ ಜರುಗಿತು. ಹೇರಂಜೆ ಕೃಷ್ಣ ಭಟ್ಟರಿಗೆ ಸಂತಾಪ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಉಭಯ ಶ್ರೀಪಾದರ ದಿವ್ಯ ಉಪಸ್ಥಿತಿಯಲ್ಲಿ ನಿವೃತ್ತ ಸಂಸ್ಕೃತ ಉಪನ್ಯಾಸಕರು ಹಾಗೂ ಶ್ರೇಷ್ಠ ಸಾಮಾಜಿಕ ಸಂಘಟಕ ಹೇರಂಜೆ ಕೃಷ್ಣ ಭಟ್ ಇವರಿಗೆ ನುಡಿ ನಮನ. ಗೀತಾಂಬುದಿ ಕೃತಿ ಬಿಡುಗಡೆ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಅಮೆರಿಕದಲ್ಲಿ ನೆಲೆಸಿರುವ ಶ್ರೀ ಮಠದ ವಿಶೇಷ ಅಭಿಮಾನಿಗಳಾದ ಯುವಕವಿ ಡಾಕ್ಟರ್ ಎ ಕೇಶವರಾಜ್ ಇವರ ಗೀತಾಂಬುದಿ ಕೃತಿಯನ್ನ ಪರ್ಯಾಯ ಉಭಯ ಶ್ರೀಪಾದರು ಬಿಡುಗಡೆಗೊಳಿಸಿದರು.
ನ್ಯಾಯಾಧೀಶರಾದ ರಾಜೇಶ್ ರೈ ಭೇಟಿ. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ರಾಜೇಶ್ ರೈ ಕಲ್ಲಂಗಳ ಇವರು ಕುಟುಂಬ ಸಮೇತರಾಗಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ಶ್ರೀಕೃಷ್ಣ ಮತ್ತು ಮುಖ್ಯ ಪ್ರಾಣದೇವರ ದರ್ಶನ ಪಡೆದರು. ನಂತರ ಪರ್ಯಾಯ ಪೀಠಾಧೀಶರಾದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರಿಂದ ಆಶೀರ್ವಾದ ಪಡೆದುಕೊಂಡರು. ಬನ್ನಂಜೆ ಕೃತಿಗಳ ಬಿಡುಗಡೆ. ಉಡುಪಿಯಲ್ಲಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಖ್ಯಾತ ವಿದ್ವಾನ್ ಕೀರ್ತಿಶೇಷ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯ ಭಗವದ್ಗೀತೆ ಮತ್ತು ಹಾಡುಗಬ್ಬಗಳು ಇವುಗಳನ್ನು ಈ ಸಂದರ್ಭದಲ್ಲಿ ಪೂಜ್ಯ ಪರ್ಯಾಯ ಉಭಯ ಶ್ರೀಪಾದರು ಬಿಡುಗಡೆಗೊಳಿಸಿದರು. ಉಚಿತ ಶ್ರವಣ ಸಾಧನಗಳ ವಿತರಣೆ. ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀ ಈಶ್ವರ್ ಮಲ್ಪೆ ಇವರ ಸಹಯೋಗದಲ್ಲಿ ಉಚಿತ ಕಿವಿ ತಪಾಸಣಾ ಹಾಗೂ ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರ ವಿತರಣಾ ಕಾರ್ಯಕ್ರಮ ನೆರವೇರಿತು. ಈಶ್ವರ್ ಮಲ್ಪೆ ಟೀಮ್ನವರು ದೇಣಿಗೆ ಮೊತ್ತದಿಂದ ಶೇಕಡಾ 40ರಷ್ಟು ಶ್ರವಣ ಸಾಧನಗಳ ಮೊತ್ತವನ್ನು ಪಾವತಿಸಿದ್ದಾರೆ. ಸುಮಾರು 35 ಜನರು ಈ ಚಿಕಿತ್ಸೆ ಪಡೆದು 15 ಜನ ಫಲಾನುಭವಿಗಳಿಗೆ ಶ್ರವಣ ಯಂತ್ರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪರ್ಯಾಯ ಉಭಯ ಶ್ರೀಪಾದರು ಭೇಟಿ ನೀಡಿ ಶ್ರೀ ಈಶ್ವರ್ ಮಲ್ಪೆ ಇವರ ಈ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಠದ ದಿವಾನರಾದ ಶ್ರೀ ನಾಗರಾಜ ಆಚಾರ್ಯ, ಶ್ರೀ ರತೀಶ ತಂತ್ರಿ ಹಾಗೂ ಶ್ರವಣ ತಜ್ಞೆ ಡಾಕ್ಟರ್ ಅಂಕಿತಾ ಕಲ್ಮಾಡಿ, ಶ್ರೀ ಈಶ್ವರ್ ಮಲ್ಪೆ ಟೀಮ್ನ ಸಂಯೋಜಕ ಶ್ರೀ ಲವಾ ಬಂಗೇರ ಮತ್ತಿತರರು ಉಪಸ್ಥಿತರಿದ್ದರು. ಪಾಡಿಗಾರ್ ಸುಗುಣ ಸ್ಕೂಲಿನ ಪುಟಾಣಿಗಳಿಗೆ ಶಾಂತಿಪಾಠ. ಶ್ರೀ ಪುತ್ತಿಗೆ ಮಠದ ಆಧೀನದಲ್ಲಿರುವ ಸುಗುಣ ಲೌಕಿಕ ವೈದಿಕ ಪಾಠಶಾಲೆಯ ಹೊಸ ಮಕ್ಕಳಿಗೆ ಶ್ರೀಕೃಷ್ಣ ಮಠದ ಸರ್ವಜ್ಞ ಪೀಠದಲ್ಲಿ ಮೊದಲ ದಿನ ಶಾಂತಿಪಾಠ ಮಾಡುವ ಮೂಲಕ ಪರ್ಯಾಯ ಶ್ರೀಪಾದರು ಮಕ್ಕಳನ್ನ ಹರಸಿದರು. ಪುತ್ತಿಗೆಯಲ್ಲಿ ನರಸಿಂಹ ಜಯಂತಿ ಉತ್ಸವ. ನರಸಿಂಹ ಜಯಂತಿಯ ಪ್ರಯುಕ್ತ ಉಡುಪಿ ಹಿರಿಯಡ್ಕ ಸಮೀಪದ ಶ್ರೀ ಪುತ್ತಿಗೆ ಮೂಲ ಮಠದಲ್ಲಿ ಶ್ರೀ ನರಸಿಂಹ ದೇವರಿಗೆ ಪಂಚಾಮೃತ, ಸಿಯಾಳ ಅಭಿಷೇಕ ಹಾಗೂ ಪೂಜೆಯನ್ನ ಶ್ರೀಮಠದ ಕಾರ್ಯದರ್ಶಿಗಳಾದ ಪ್ರಸನ್ನ ಆಚಾರ್ಯರವರು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿಸಿದರು. ಶ್ರೀ ಪುತ್ತಿಗೆ ಮಠದ ರಾಜಾಂಗಣದಲ್ಲಿ ವಿವಿಧ ವಿದ್ವಾಂಸರಿಂದ ನಿರಂತರ ಗೀತಾ ಪ್ರವಚನ ಕಾರ್ಯಕ್ರಮ. ಈ ಬಾರಿ ವಿದ್ವಾನ್ ಶ್ರೀ ವೇದವ್ಯಾಸಾಚಾರ್ಯ ಇವರಿಂದ ಗರುಡ ಪುರಾಣದಲ್ಲಿ ಗೀತಾ ಚಿಂತನೆ ಪ್ರವಚನ ಹಾಗೂ ವಿದ್ವಾನ್ ಪಿ ಶ್ರೀಧರ ಆಚಾರ್ಯ ಚೆನ್ನೈ ಇವರಿಂದ ಋಗ್ಭಾಷ್ಯದಲ್ಲಿ ಗೀತಾ ಚಿಂತನೆ ಪ್ರವಚನಗಳು ಮತ್ತಿತರ ವಿದ್ವಾಂಸರಿಂದ ಭಗವದ್ಗೀತೆಯ ಪ್ರವಚನಗಳು ಜರುಗಿದವು. ಶ್ರೀಕೃಷ್ಣ ಮಠದಲ್ಲಿ ಅಖಿಲ ಭಾರತ ಶ್ರೀ ವಿಜಯದಾಸರ ಕ್ಷೇತ್ರ ಧಾರವಾಡ ಇಲ್ಲಿನ ಆರಾಧನೆ ರಜತ ಮಹೋತ್ಸವದ ಪ್ರಯುಕ್ತ ಸಪ್ತೋತ್ಸವ ಉತ್ಸವ ಸೇವೆ ಜರುಗಿತು. ವಿದ್ವಾನ್ ಡಾಕ್ಟರ್ ಷಣ್ಮುಖ ಹೆಬ್ಬಾರಿವರಿಂದ 1 ಮಾಸ ಪರ್ಯಂತ ಚಂದ್ರಶಾಲೆಯಲ್ಲಿ ಪದ್ಮ ಮಹಾಪುರಾಣದ ಪ್ರವಚನ ನಡೆಯಿತು. ಪ್ರತಿನಿತ್ಯದಲ್ಲಿ ಪರ್ಯಾಯ ಶ್ರೀಪಾದರಿಂದ ಜಿಜ್ಞಾಸುಗಳಿಗೆ ಶ್ರೀಮನ್ ನ್ಯಾಯಸುಧಾ ಪಾಠ ಮತ್ತು ಭಗವದ್ಗೀತಾ ಪಾಠಗಳು ನಡೆಯುತ್ತಿವೆ. ಕನ್ನಡ ಚಿತ್ರರಂಗದ ಖ್ಯಾತ ನಟ ಶ್ರೀಮುರಳಿ ಮತ್ತು ಅಜಯ್ ರಾವ್ ಇವರು ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ಪೂಜ್ಯ ಪರ್ಯಾಯ ಯತಿದ್ವಯರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ 2 ಚಿತ್ರನಟರು ಶ್ರೀಗಳಿಂದ ಕೋಟಿ ಗೀತಾ ಲೇಖನ ಯಜ್ಞದ ದೀಕ್ಷೆಯನ್ನ ಪಡೆದುಕೊಂಡರು. ಈ ಮೇ ತಿಂಗಳಿನ ಮಾಸದಲ್ಲಿ ಪುತ್ತಿಗೆ ಕಿರಿಯ ಯತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದಂಗಳವರಿಂದ ವಿವಿಧ ರೀತಿಯಲ್ಲಿ ವಿಶೇಷವಾಗಿ ಅಲಂಕೃತಗೊಂಡು ಭಕ್ತರ ಕಣ್ಮನ ಸೆಳೆದ ಉಡುಪಿಯ ಚೆಲ್ವ ಕೃಷ್ಣನ ದರ್ಶನ ಮಾಡೋಣ ಬನ್ನಿ.